ಭಗವಂತನ ವಿಷಯಕವಾದ ಜ್ಞಾನದ ಒಂದು ವಿಶೇಷತೆ ಅಂತಂದ್ರೆ, ನಾವು ಹಿಂದಿನ ಜನ್ಮದಲ್ಲಿ ಎಲ್ಲಿಗೆ ಸಾಧನೆಯನ್ನು ನಿಲ್ಲಿಸಿರ್ತೇವೋ ಮುಂದಿನ ಜನ್ಮದಲ್ಲಿ ಅಲ್ಲಿಂದ ಭಗವಂತ ಸಾಧನೆ ಮಾಡಿಸ್ತಾನೆ. ಅಷ್ಟು ಕರುಣಾಳು ಭಗವಂತ. ಲೌಕಿಕದಲ್ಲಿ ಹೀಗಿಲ್ಲ. ಆಲೋಚನೆ ಮಾಡಿ, ಈ ಜನ್ಮದಲ್ಲಿ ನರ್ಸರಿ, UKG, LKG ಹೋಗಿ 10ನೇ ಕ್ಲಾಸ್ ಹೋಗಿ PUC ಮಾಡಿ ನಂತರ ಡಾಕ್ಟರೋ ಇಂಜಿನಿಯರು ಆಗಿ ವೃತ್ತಿಯನ್ನು ಮಾಡಿ ನಂತರ ಮೃತಪಟ್ಟರೆ ಮುಂದಿನ ಜನ್ಮದಲ್ಲಿ ಪುನಃ ಅದನ್ನೇ ಮಾಡಬೇಕು. ನಾನು ಹೋದ ಜನ್ಮದಲ್ಲಿ ಪೂರ್ವ ಜನ್ಮದ ಸ್ಮರಣೆ ಇದ್ರು, ನಾನು ಹೋದ ಜನ್ಮದಲ್ಲಿ ಡಾಕ್ಟರ್ ಆಗಿದ್ರೆ ಈ ಜನ್ಮದಲ್ಲಿ ಡೈರೆಕ್ಟ್ ಮದ್ದು ಕೊಡ್ತೇನೆ ಅಂತಂದ್ರೆ ಸಮಾಜ ಒಪ್ಪುವುದಿಲ್ಲ. ಹಾಗಾದ್ರೆ ಭಗವಂತನ ವಿಷಯದಲ್ಲಿ ಹೇಗೆ ಅಂತ ಕೇಳಿದ್ರೆ, ಭಗವಂತನ ವಿಷಯದಲ್ಲಿ ಹಿಂದಿನ ಜನ್ಮದಲ್ಲಿ ಸಾಧನೆಯನ್ನು ಎಲ್ಲಿಗೆ ಜೀವ ನಿಲ್ಲಿಸಿರ್ತಾನೋ ಕರುಣಾಮಯಿಯಾದ ಭಗವಂತ. ಯಾಕೆ ಅಂತಂದ್ರೆ ಕರುಣೆ ಅಂತಲೇ ಹೇಳಬೇಕು. ಪುನಃ ಮೊದಲಿಂದ ಕಲಿ ಈ ಜನ್ಮ